ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿರಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನಾನು. ಯಾಕಂದ್ರೆ ಇವತ್ತು ಭಾಳ ಆಗೈತಿ. ನಮ್ಮದು ಸ್ನಾನ ಪೂಜೆ ಆಗಬೇಕಾದ್ರೆ ಲೇಟ್ ಆಯ್ತು. ಆಮ್ಯಾಗ ಈಗ ನಾಷ್ಟ ಮಾಡಿ ಹಾಕ್ಬಿಡ್ಲೆ ನಿನಗೆ ಆಗೈತಿ. ನೋಡಿರಿ ಅರ್ಜೆಂಟ್ ಎಲ್ಲ ನೋಡಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿತ್ತು. ಬರೀ ಎಲ್ಲರೂ ನಾಷ್ಟ ಮಾಡಿ ಬಿಸಿ ಉಪ್ಪಿಟ್ಟು. ನೀನು ಜಳಕ ಮಾಡಿ ಬಂದ್ಬಿಡ್ತೀಯಾ? ತೆಗಿಲ್ಲ ನೋಡು ಹಿಂಗೆ ಮಾಡ್ಕೊ. ಹಿಂಗಂದ್ರೆ ಲಘು ಆಗುತ್ತೆ. ಮತ್ತು ಈಗ ಒಂದು ಹೊಟ್ಟೆ ಸುಗೈತಿ. ಹೊಟ್ಟೆ ನಿಂದ್ರಬೇಡ ನನಗೆ. ಹಂಗೆ ಮಾಡೋದು ಹುಡುಗರು ಸ್ವಲ್ಪ ತಿಂದು ಹೋಗ್ತಾರೆ. ಮತ್ತು ಹಂಗೆ ಹಸುವಾಗೈತೆ ಮತ್ತು ಈಗ ನೆಕ್ಸ್ಟ್ ಅಡುಗೆದಾರ ಏನರ ಅಡುಗೆ ಏನು ಮಾಡ್ಬೇಕಂತ ಇನ್ನೂ ವಿಚಾರ ಮಾಡ್ಬೇಕು. ಏನು ಮಾಡಬೇಕು ಅಂತಂದಂಗೆ ಅಡುಗೆ ಆಯ್ತಪ್ಪ. ನೀನು ಹೋಗಿ ಸ್ನಾನ ಮಾಡಿ ಬಂದ್ಬಿಡು. ಮತ್ತು ಆಮೇಲೆ ನಾನು ಸಿಗ್ತೀನಿ. ಏನದು ವಾಚನಾ? ನಿನ್ನ ಚಾರ್ಜ್ ಮಾಡಿಲ್ಲ ಇದು. ಹಿಂಗ್ಯಾಕೆ ಹಸಿರು ಲೇಟ್ ಆತತ್ತ? ಬಂದಾತಲ್ಲ. ಚಾರ್ಜ್ ಇಲ್ಲ ಅಂದ್ರೆ ಹಸಿರು ಲೇಟ್ ಆತತ್ತನ? ಈಗ ಬಂದಾತ ಯಾಕ ತಾನೇ. ಟೈಮ್ ಸೆಟ್ ಮಾಡ್ಬೇಕಿಲ್ಲ ಇದಕ್ಕೆ. ಅದೇ ಹೋಗಿ ಅಲ್ಲ ಇಲ್ಲ ನೀನು ಇದು ಫ್ರೀ ಇದ್ದಾಗ ಮಾಡಬೇಕು. ಅರ್ಜೆಂಟ್ ಇದ್ದಾಗ ಮಾಡಬೇಕು. ಫೋನ್ ಕನೆಕ್ಟಾ? ಹೋಗಿಲ್ಲ ಹುಡುಗರು. ಅವಂಗೂ ನಾನು ಕುರಿತು ಗಂಟ್ಲು ನೋಡಿ ಗಂಟ್ಲು ಆಗೈತಿ. ಅವಂಗೂ ಎಕ್ಸಾಮ್ ಇಲ್ಲ ಅಂತ ಮಕ್ಕೊಂದನ. ಮತ್ತು ಸರ್ ಫೋನ್ ಮಾಡ್ಯಾನ. 9:09 ಎದ್ದು ಹೋದ. ಎದ್ದು ಉಪ್ಪಿಟ್ಟು ಮಾಡಿದೆ ನಾನು ಹುಡುಗರು ಹೇಳೋಣಂಗಿಲ್ಲ. ನಾನು ಲೇಟ್ ಆಗಿದ್ದೀನಿ. ಮತ್ತು ಏನು ಲಗು ತಿನ್ನೋರು ಬೇಕಲ್ರಿ. ಮಾಡಿದ ಹೊತ್ತಿಗೆ ತಿನ್ನಂಗಿಲ್ಲ ಇವರು. ನಾನು ಅದಕ್ಕೆ ಅನ್ನ ಸಾರು ಮಾಡಿದಂತ ಆಮೇಲೆ ಪಲ್ಯ ನೋಡಿದ್ರೆ ಆತನ. ಸುಮ್ಮನೆ ಅನ್ನ ಸಾರು ಅನ್ನ ಬೇಳೆ ಇಟ್ಟು ನೀರು ಅದಕ್ಕೆ ಅನ್ನ ಸಾರು ಲೇಟ್ ಆಗಿದ್ರೆ ಲಾಸ್ಟ್ ಈಗ ಮುಗಿದಿತ್ತು ನನ್ನ ಕೆಲಸ ಎಲ್ಲ ಪೂರ. ತಿನ್ನೋರು ಬೇಕಲ್ರಿ. ಅದಕ್ಕೆ ಹಿಂಗಾಗಿ ಜಾಸ್ತಿ ಮಾಡೋಲ್ಲ ರೀ ನಾನು. ನಮ್ದೇನು ನಾನು ಚಲೋ ನೋಡಿ. ಮತ್ತೆ ಹಿಂಗೆ ಮುಚ್ಚಿರ್ತೀನ. ಹಿಂಗೆ ಮುಚ್ಚಿರು ಚಲೋ ಇಲ್ಲ. ಅದು ಒಬ್ಬರು ರೂಢಿ ಬಿಡ್ರಿ. ಅದು ನಾವು ಮನೆ ಏನು ಮಾಡ್ಕೊಂಬರ್ತೀವಿ. ಹಂಗೆ ಮಾಡಿದ್ರೆ ಚಲೋ ಅದು. ಸಂಕರ್ ಬಂದ ಹೌದ್ರಿ. ಹೌದು ನೋಡ್ರಿ ನಮ್ಮ ಕಡಗೋಲೆಲ್ಲ ಹೋಗ್ಬಿಟ್ಟೈತಿ. ಹಿಂಗಾಗಿ ನಮ್ಮದು ಮುಂದಿನ ತಿಂಗಳ ಜನವರಿ 14ಕ್ಕೆ ಜಾತ್ರೆ ಐತಿ. ಸಂಕ್ರಮಣದ ಜಾತ್ರೆ ಸಿದ್ದರಾಮೇಶ್ವರ ಹಿಡಿದು ಅದು ತರಬೇಕು. ಈಗೂ ಇರ್ತಾವ್ರಿ ಹೆಂಗೆ ಸಂತಿ ಒಳಗೆ ಅವಾಗ ಜಾತ್ರೆ ತೊಗೊಂಡಿದ್ದಾವೆ. ಹುರುಪ್ ಬ್ಯಾರೆನ. ಅದೊಂದು ಹುರುಪ್ ಬ್ಯಾರೆನ. ಜಾತ್ರೆ ತೊಗೊಂಡಿ ಅನ್ನೋದೈತಿ. ಮಡಿಕೇರಿ ಜಾತ್ರೆ ದೊಡ್ಡದಾಗತ್ತನ್ರಿ. ಗುಡ್ಡಾಪುರ ಜಾತ್ರೆ ಆತಲ್ಲ ಅವಾಗ. ಹೌದು ವರ್ಷ ಅವಾಗ ಇರ್ತೈತೆ. ಅದು ಗುಡ್ಡಾಪುರದ ಜಾತ್ರೆ ಆಗುತ್ತಲ್ಲ ಅವಾಗ ಇರ್ತೈತೆ. ಅದು ಅರಕೇರಿ ಗುಡ್ಡದ ಜಾತ್ರೆ. ಕಾರ್ ಗಾಡಿ ನಾನು ಇಲ್ಲೇ ಅವತ್ತು ಗುಡ್ಡಾಪುರದ ಜಾತ್ರೆ ದಿವಸ ಇಲ್ಲೇ ಹೋಗಕ್ಕೆ ನೆನಪಾಗಿಲ್ಲ ನನಗೂ. ಇಲ್ಲೇ ದಾನಮಗರ ಹೋಗ್ಬರ್ಬೇಕಂದ್ರೆ ಹೋಗ್ಬೇಕಲ್ಲ. ಈ ವರ್ಷ ಎಣ್ಣೆ ಹಾಕ್ಬಿಡ್ತಿದ್ದೆ. ಈ ವರ್ಷ ಹಾಕಲೇ ಇಲ್ಲ. ಹಂಗೆ ಒಂದು ಹೋಗಿ ಎಲ್ಲ ಮುಗಿಬಿಟ್ಟು ಹಾಕಿದ್ವಿ ಎಣ್ಣೆ. ಬಜಾರ್ಗೆ ಹೋಗಿದ್ದೆ ರೀ. ಹಂಗೆ ಎಲ್ಲಮ್ಮನ ಇದಕ್ಕೆ ಗುಡಿಗೆ ಹೋಗಿ ಹಾಕಿ ಎಲ್ಲಮ್ಮನ ಗುಡಿ ಮರ್ಗಮ್ಮನ ಗುಡಿ ನೋಡ್ರಿ ನೀವು. ಅಲ್ಲೇ ಐತೆ ಬಾಜು. ಅಲ್ಲೇ ರೋಡಿಗೆ ಆ ಕಡೆ ಮುಂದೆ ಇಲ್ಲೇ ಮರ್ಗಮ್ಮನ ಗುಡಿ ಐತಿಲ್ರಿ. ಇದ ಲೈನಿಗೆ ಐತಿ ಇಲ್ಲಿ ಅಂತಲ್ಲಿ. ಅಲ್ಲೇ ಮುಂದೆ ಮುಂದಕ್ಕೆ ಮುಂದಿಲ್ರಿ. ಇಲ್ಲಿ ಈ ಕಡೆ ಮರ್ಗಮ್ಮನ ಗುಡಿ ಈ ಕಡೆ ಐತ್ರಿ. ಇಲ್ಲಿ ಮುಂದೆ ಐತಿ ಎಲ್ಲಮ್ಮನ ಗುಡಿ.
ಮುಂದಕ್ಕೆ ಅಲ್ಲಿ ಯಾವ್ದೋ ಗುಡಿ ಐತಿ ಬೇವಿನ ಗಿಡ ಐತಿ ಮತ್ತು ಅದು ಯಾವ್ದೋ ಗುಡಿ ಐತಿ ಇವಾಗ ಇದು ಗೇಟ್ ಐತಿ ನೋಡ್ರಿ ಎಲ್ಲಮ್ಮನ ಗುಡಿದು ಗೇಟ್ ಐತಿ ಮುಂದೆ 4 ಲಕ್ಷ ಕೊಡ್ತೀವಿ ಅಲ್ಲೇ ಹೋಗಿ ಹಚ್ಚಿ ಕಾರ್ತಿಕ್ ಹಚ್ಚಿದ್ವಿ ಹೋಗ್ಬೇಕಾಯ್ತು ದಾನ ಹೋಗೋದು ನಾಡಕ್ಕೆ ಒಂದಿನ ಯಾವಾಗ ಬರ್ತೀನಿ ಬಿಡಿಸ್ಕೊಂಡು ಯಾರು ಜೊತೆಗಿದ್ರೆ ಹೋಗಕ್ಕೆ ಚಲೋ ಒಬ್ಬರು ಹೋಗಕ್ಕೆ ಅವಲ್ಲ ಅನ್ಸಿದ್ದೆ ಅವಾಗೇನಿರ್ತದೆ ರಗಡ ಮಂಜು ಅವಾಗ ಯಾರು ಜೋಡಿರ್ತಾರಪ್ಪ ಒಂದು 4 ದಿನ ಜಾತ್ರೆ ಹಂಗಿದ್ರೆ ಇದ್ರ ಚಲೋ ಏನಕ್ಕ ಮಾಡಾರ ದಿನ ಜಾತ್ರೆ ಐತಿ ಹೌದೌದು ರೊಕ್ಕ ಬೇಕು ನೋಡ್ರಿ ಗಾಂಧಿ ಚೌಕ್ ಏನು ಭಾರಿ ಏನು ಯಾವ ಕಿವ್ಯಾನು ಅವ ಇವು ಹೋಗ್ಬೇಡಿ ಅವೇ ಸರ ಅವೇ ಇರ್ತಾವಿಲ್ಲ ಈಗ ಇದಕ್ಕೆ ದಿನ ದಿನ ರೊಟ್ಟಿ ಒಣಗಿನ ತಿಂತೀವಿ ಅಂದ್ರೆ ಒಂದೇ ಬರ್ಬೇಕಲ್ಲ ಅಂದ್ರೆ ರೊಕ್ಕ ಬೇಕಲ್ಲ ರೊಕ್ಕ ಬೇಕಲ್ಲ ಎಲ್ಲ ಅಡ್ಡಾಡ್ಬೇಕಾದ್ರೆ ಮೇನ್ ರೊಕ್ಕನೇ ಪಲ್ಯ ಏನು ಮಾಡ್ಬೇಕಂತ ಗೊತ್ತಾಗೋದ್ರಿ ಏನು ಮಾಡ್ರಿ ಪಲ್ಯ ಬದ್ನಿಕಾಯಿ ಅದಾವ್ರಿ ಅವೇ ಮಾಡಿರಿ ಅಂತ ಉಸುಳಿದಾವು ಈಗ ಮಾಡಕ್ಕೆ ಹಂಗೆ ಮಾರ್ಕೆಟಲ್ಲಿ ತಂದಿದ್ದೆ ಮೊನ್ನೆಲ್ಲ ಮಾಡೀನಿ ಅವೇ ಮಾಡಿ ಅಂತ ಹಿರಿಕಾಯಿ ನೀನು ಮಾಡೀನಿ ಅವೇ ಮಾಡಿ ಅಂತ ಏನು ಮಾಡ್ಬೇಕು ಕೊಟ್ಬಿಡ್ತಾವೆ ಅಷ್ಟ ಮಾಡ್ಬೇಕ್ರಿ ಅವ್ರಿಗೆ ಅದು ಮಾಡೇನಿ ಇದು ಮಾಡೇನ ಅಂದ್ರೆ ಏನು ಮಾಡಿ ಒಂದು ಬದ್ನಿಕಾಯಿ ಹೋಗ್ರಿ ಒಂದು ಚೆಲುವು ನೀರು ಹಾಕಿದ್ರೆ ಸಾರು ಚಲೋ ಆಕತ್ತೆ ಸಾರು ಚಲೋ ಆಕತ್ತೆ ಬದ್ನಿಕಾಯಿ ಸಾರು ಹೆಂಗೆ ಮಾಡ್ಬೇಕ್ರಿ ಬದ್ನಿಕಾಯಿ ಒಣಗಿ ಹೆಂಗೆ ಮಾಡ್ತಿರಲಿಲ್ಲ ಹಿಂಗೆ ಮಾಡೋದು ಉದುರು ಒಣಗಿ ಮಾಡ್ತಿರಲಿಲ್ಲ ಉದುರು ಮಾಡ್ತಿರಲ್ಲ ಅದಕ್ಕೆ ನೀರು ಹಾಕೋದು ನೀರು ಹಾಕಿ ಸ್ವಲ್ಪ ಶೇಂಗಾದ ಪುಡಿ ಉದುರಿಸ್ಬಿಡು ಹೌದ್ರಿ ಹಂಗೆ ತಿನ್ನೋರಿದ್ರೆ ಮಾಡೋದು ಬದ್ನಿಕಾಯಿ ತಿನ್ನಲ್ಲ ಕಲ್ಲು ಒಣಗಿದ್ದು ಎಲ್ಲಿ ಕಲ್ಲವ ಕಾಲಿಬಾಗ ಇಲ್ಲಿ ಕಾಲಿಬಾಗ ಐತಿ ಕಾಲಿಬಾಗ ರೀ ಕಾಲಿಬಾಗ ಅಂತ ಊರೈತಿ ಬಬ್ಲೇಶ್ವರ ಈ ನಾಲ್ಕ ದಾಟಿ ಮುಂದೆ ಹೋಗೋಣ ಅಲ್ಲಿ ಕಾಲಿಬಾಗ ಐತಿ ಫಸ್ಟಿಗೆ ಬರ್ತೈತಿ ಹಿಂಗೆ ಹೋದ್ರೆ ಇಲ್ಲೇ ಮುಂದೆ ಐತದ ಐತಿ ಅವ್ರಿಗೆ ಅಜ್ಜಿ ಸಲಾಕ್ ಹಾಕ್ಲಾಕ್ ಬರ್ತೀವಿ ಆಕಿ ಇಬ್ಬರು ಹೆಣ್ಣು ಮಕ್ಕಳು ಆಕಿ ಒಬ್ಬಾಕಿ ಮಗಳ ಸುಳಿ ಬಿಟ್ಟಿದ್ದದ ಎಸಿ ಪೈಕಿ ಸುಳಿ ಬಿಡೋಣ ಆಕಿ ಜಗತ್ತಿನ ಸತ್ತಂಗದ ಮತ್ತು ಅದಕ್ಕೆ ಮಗಳನ್ನ ಮಾಡಿಕೊಟ್ಟಾರ ಮಾಡಿಕೊಟ್ಟಾರ ಮತ್ತೀಗ ಹೆಣ್ಣು ಮಗಳು ಅಕ್ಕಿ ಹೆಸರು ನೋಡಿ ರಾತ್ರಿ ಎಂಟಿ ಅದು ಆತ ಐತಿ ಐತಿ ನಾನು ಆಕಿ ಬದ್ನಿಗೆ ಒಣಗಿ ಮಾಡ್ತಿದ್ರು ಏನು ತುಂಬಾನೇ ತೆಗಿತಿದ್ರು ವಾಕ ಆಕಿ ತುಂಬಾ ತೆಗಿತಿದ್ರು ಹಂಗ ಹೆರ್ತಿದ್ರು ಈಗ ಉದ್ದ ಇರ್ತಿದ್ರಿ ಉದ್ದ ಹೆಚ್ಚ ಮಾಡಿದ್ರಿ ಮಸ್ತ್ ಹೆರ್ಚಿ ಮಾಡಿದ್ರು ಒಣಗಿರಿ ಏನು ತಿಳಿಬೇಕು ಮಸ್ತ್ ಒಣಗಿ ಹೌದು ಮತ್ತು ಆಳು ತಿಳಿ ಸಾರು ಒಂದು ಬದ್ನಿಗೆ ಹೆಚ್ಚು 4-5 ಭಾಗ ಮಾಡ್ತೀವಿ ಮಾಡಿ ಅದಾಗ ಒಂದು 4 ಭಾಗ ಒಂದಿಟ್ಟು ಹೆಚ್ಚರಿ ರಸ ಮಾಡಿ ಒಂದು ದೊಡ್ಡ ಬದ್ನಾಗ ಕೊಟ್ಕೊಂಡು ಒಂದು ತಮ್ಮ ಒಂದು 4 ರೊಟ್ಟಿ ಮಾಡ್ಕೊಂಡು ಬರೋಕೆ ಆಕಿ ಬದ್ನಿಗೆ ಒಣಗಿ ನೋಡಿದ್ರೆ ನಮ್ಮ ಬಾಯಾಗ ನೀರು ಬಂದ ನೋಡ್ರಿ ಮತ್ತು ಅದಕ್ಕೆ ಶೇಂಗಾದ ಪುಡಿ ಹಾಕ್ತೀವಿ ಹಾಕ್ಲಿಕ್ಕೆ ಟಮಾಟೆ ಹಾಕ್ಲಿಕ್ಕೆ ಆಕಿ ಕೈಯಾಗ ತಿಳಿ ನೀರು ಇರ್ತಿತ್ತು ಇದೇನೇ ನೋಡಿರೋ ಬರೀ ದೂರಿ ನೋಡಿದ್ರೆ ಇವೇನೋ ಮೊಸರು ನೀರು ಇರ್ತಿದ್ದೆವು ಅದು ಅಷ್ಟು ರುಚಿ ಹಾಕಿತ್ತು ನೋಡಿ ಈಗ ಮತ್ತು ಹಾಲಾಗ ಚಹಾ ಮಾಡ್ತೀವಿ ನಾವು ಎಷ್ಟೋ ಸರಿ ಚಹಾ ನಾವು ಅಲ್ಲಿ ಕ್ವಾರ್ಟರ್ಸ್ನಾಗ ಇದ್ವಿ ಅಂತೀವಿ ಮೊದ್ಲಿಗೆ ಬರೋಕಿನ ಮುಂಚೆ ಅದು ಕ್ವಾರ್ಟರ್ಸ್ನಾಗ ನಮ್ಮ ಮನೆ ಬಾಜು ಇದ್ರು ರೇಖಾ ಅಂತ ಅವ್ರು ಬಾಡಿಗೆ ಇದ್ರು ಕ್ವಾರ್ಟರ್ಸ್ನಾಗ ಯಾರು ನೌಕರಿ ಮಾಡಿದ್ರು ಕ್ವಾರ್ಟರ್ಸ್ ಕೊಟ್ಟಿಲ್ಲ ಇರ್ತೀವಿ ಅವ್ರು ಬದ್ನಿಕಾಯಿ ಪಲ್ಯ ಎಷ್ಟು ಚಲೋ ಮಾಡ್ತಿದ್ರು ವಾಪಸ್ ಮಾಡ್ತಿದ್ರು ಇಲ್ಲ ಮಾಡ್ತಾರೆ ಮಸ್ತ್ ಮಾಡ್ತಿದ್ರು ನಾನು ಬದ್ನಿಕಾಯಿ ಪಲ್ಯ ತಿಂತಿದ್ದೆ ಒಬ್ಬರೇ 12 ಗಂಟೆ ಸುಮಾರು ರೀ ರೊಟ್ಟಿ ಬದ್ನಿಕಾಯಿ ಪಲ್ಯ ಹಚ್ಕೊಂಡು ತಿಂದ್ರು ನಾವು ಎಂಥ ಮಸ್ತಿಕ್ಕಿತ್ತು ಭಾಳ ಮಸ್ತ್ ಈಗಾದರೂ ಮೊನ್ನೆ ಹೋದಾಗ ಯಾವಾಗ ಭೇಟಿ ಆಗಿದ್ವಿ ಬೇಕಾ ಬದ್ನಿಕಾಯಿ ಪಲ್ಯ ಹೆಂಗೆ ತಿಂತಿದ್ದೀವ ಅಂತಂದು ಹೌದು ಲಕ್ಷ್ಮಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ರೆ ಮಸ್ತ್ ಇಲ್ಲ ಮತ್ತು ಅವರು ತುಂಬ ಸುಖ ತೆಗಿಯಂಗಿಲ್ಲ ಹಂಗೆ ಹೆಚ್ಚು ಮಾಡ್ತೀವಿ ಹೌದು ಆಕಿ ಬಡ್ದೆ ಆಕಿ ಆ ಬಚ್ಚರಿಗೆ ನೀರು ಹಾಕೊಂಡು ಬರ್ತಿರೋ ಕಡೆ ಅದು ಬಡ್ದಿಯಾಗ ತಿಂದ ಹಾಕಿ ಮಾಡ್ತಿದ್ರು ಕಲ್ಲ ಮುದುಕಿ ನೀರು ತಿಂತಿ ತಾಯಿ ಜನ ಅದಲ್ಲ ನೋಡ್ರಿ ನಮ್ಮ ಕೆಲಸದಾಗ ಎಲ್ಲ ಮತ್ತು ಚೆನ್ನಾಗಿ ಕುದೀತಿದ್ದಿಲ್ಲ ಕಡ್ಲಿ ಪಲ್ಯ ರೀ ಕಡ್ಲಿ ಪಲ್ಯ ಅದು ಪಲ್ಯ ಅಷ್ಟು ಚಲೋ ಆಗ್ತಿತ್ತು ಅದು ಚಗಲ್ ನೆಚ್ಚಿಗೆ ಆಗ್ತಿದ್ರು ಒಂದೊಂದಾಗ 2 ಭಾಗ ಮಾಡ್ತಿದ್ದಿಲ್ಲ ಅದಕ್ಕೆ ಒಬ್ರು ಕೈ ಹೊಡಿಗೆ ಭಾಳ ರುಚಿ ಏನೋ ಹಾಕಿರೋ ರುಚಿ ಮತ್ತೆ ನಮ್ಮ ಪುನಃ ಆಯ್ದ ಅಕ್ಕಿ ಕೈ ಅಂದ್ರೆ ರುಚಿ ಆಗತ್ತೆ ಸರ್
ಪುನಃ ಮಾಡ್ತೇನೆ ಪುನಃ ನಿಮ್ಮ ವಾರ ತಂಗಿ. ಹಾಂ ನಮ್ಮ ಅಂತಂದ್ರೆ ಮುಗ್ನಿ ಬೇಳೆ ನೆನಾಕತ್ತಾಳು. ನೆನಾಕದ್ರ ಒಂದು ಉಳ್ಳಾಗಡ್ಡಿ ಒಂದು ಟಮಾಟಿ ಹಾಕಿ ಮಾಡಿ ಅಂದ್ರೆ ಒಂದು ಚೆರಿಗೆ ಸಾರು ಮಾಡ್ತಾಳೆ. ಅದ ಸಾರು ತಿಳಿ ನೀರ್ತಕ್ಕ ಅಷ್ಟು ರುಚಿ ಆಗ್ತಿತ್ತು ನೋಡ್ರಿ ಇವ ನೀವು ಭಾರಿ ಇಲ್ಲಿ ಒಬ್ಬೊಬ್ಬ ಕೈಯಾಗ ಅಡಿಗೆ ರುಚಿ ಆಗ್ತದೆ. ನಮ್ಮ ಒಬ್ಬೊಬ್ಬಕಿ ಹುಬ್ಳಿಯಾಗ ನಮ್ಗೆ ಹೇಳ್ತಿರ್ತಾಳ್ರಿ ಅಲ್ಲಿ ಹೋಗಿದ್ವಿ ನಾವು. ಏನಿದ್ರಿ ಏನು ಮಾಡ್ಬೇಕು ಇಬ್ರಿಗೆ ರೇಷನ್ ಹಾಕಿ ಅನ್ನ ತಿಳಿ ಸಾರು ಎಂಥ ರುಚಿ ರೀ, ನನ್ನ ರುಚಿ. ಅದು ತಿಳಿ ಸಾರು ಅಂದ್ರೆ ಟಮಾಟಿ ಸಾರು ಮಾಡಬೇಕು. ಹಾಂ ಒಟ್ಟು ತಿಳಿ ಸಾರು ಮಾಡಿದ್ವಿ. ತಿಳಿ ಸಾರು ಎಷ್ಟು ರುಚಿ. ಟಮಾಟಿ ಸಾರು ಮಾಡಬೇಕು. ರೇಷನ್ ಅಕ್ಕಿ ಅನ್ನ ರೇಷನ್ ಅಕ್ಕಿ ಅನ್ನ ಸ್ವಲ್ಪ ಮೆತ್ತ ಮಾಡಬೇಕು, ರುಚಿ ಆಗ್ತದೆ. ಮತ್ತೆ ಮಜ್ಜಿಗೆ ಸಾರು ರೇಷನ್ ಅಕ್ಕಿ ಅನ್ನ ಉಂಡ್ಬಿಟ್ರಿ ಮಸ್ತ್ ಆಗುತ್ತೆ. ಹೌದಿಲ್ಲ, ನನಗದು ಭಾಳ ಸೇರ್ತೈತಿ. ಮಜ್ಜಿಗೆ ಸಾರು ರೇಷನ್ ಅಕ್ಕಿ ಅನ್ನ ಮಸ್ತ್ ಆಗುತ್ತೆ. ಚಲೋ. ಮತ್ತು ನಾವು ಒಂದೊಂದ್ಸಲ ನಮ್ಮ ಪ್ರಫುಲ್ಗೆ ರೇಷನ್ ಅಕ್ಕಿ ಇದು ಒಗ್ಗರಣೆನ ಭಾಳ ಸೇರ್ತಿದ್ರು ಅವಾಗ. ಸುಮ್ಮ ಹಂಗೆ ಏನು ಮಸಾಲೆ ರೈಸ್ ಮಾಡಂಗಿಲ್ಲ, ಹಂಗೆ ಒಂದು ಉಳ್ಳಾಗಡ್ಡಿ ಒಂದು ಬಟಾಟೆ ಒಂದು ಟೊಮೆಟೊ ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಹಾಕ್ಬಿಡೋದು. ಎಷ್ಟು ಚಲೋ ಆಗುತ್ತೆ ಅನ್ನ, ಮಸ್ತ್. ಹಂಗೆ ಯಾವಾಗ ಬರ್ತೀರಿ ಬೇಡ ಕಿವಿ ಹಾಕಿರ್ತಾರೆ. ಹ್ಞೂ ರೀ, ಅದ ನನಗೆ ಕೇಳ್ಬೇಕಂದೆ ನೀವು ನೋಡ್ರಿ ಸಂಜೆಗಾರ ಒಂದು ಕರ್ಕೊಂಡ್ಬಿಟ್ಟಿಲ್ಲ ನಾಳೆ. ಫ್ರೆಂಡ್ಸ್, ನಾನು ಈಗ ಊಟ ಮಾಡ್ಬೇಕಂತಂದು ಒಳಗೆ ಬಂದೀನಿ. ನೋಡ್ರಿಪ್ಪ, ಇದು ಸ್ವಲ್ಪ ಬ್ಯಾಳಿ ಪಾಲಕ್ ಮತ್ತು ಟೊಮೆಟೊ ಹಾಕಿ ಪಲ್ಯ ಮಾಡೀನಿ. ಇಲ್ಲಿ ರೈಸ್ ಐತಿ, ಇಲ್ಲಿ ಪಲ್ಯ ಐತ್ರಿ, ಎಣ್ಗಾಯಿ ಪಲ್ಯ ಸ್ವಲ್ಪ, ಇಲ್ಲಿ ಉಪ್ಪಿಟ್ಟು ಐತಿ, ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ರೆ ಅಂತಂತ್ರಿ. ಇಲ್ಲಿ ಚಪಾತಿ ಅದಾವ್ರಿ. ಬರೀ ಊಟ ಮಾಡೋಣಂತ ಎಲ್ಲರೂ ಊಟ ಮಾಡ್ತೀನಿ. ನಾನು ಹಸುವಾಗೈತಿ.